ನಮ್ಮಲ್ಲಿ ಹಲವರ ಹೆಸರುಗಳು ಎಸ್ ಅಕ್ಷರದಿಂದ ಆರಂಭವಾಗುತ್ತವೆ. ನಿಮ್ಮ ಹೆಸರು ಕೂಡ ಎಸ್ ಅಕ್ಷರದಿಂದ ಆರಂಭವಾದರೆ ಈ ವಿಡಿಯೋ ನಿಮ್ಮಿಗಾಗಿಯೇ. 2026 ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ಹಣ, ಗೌರವ ಮತ್ತು ಅದೃಷ್ಟ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಜಾತಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಿ. ₹1 ಖರ್ಚಿಲ್ಲದೆ ನಿಮ್ಮ ಭವಿಷ್ಯ ತಿಳಿಯಬಹುದು. ಈ ಅವಕಾಶವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ. ಪ್ರತಿ ಅಕ್ಷರಕ್ಕೂ ಒಂದು ವಿಶೇಷ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ. ಹೆಸರಿನ ಮೊದಲ ಅಕ್ಷರ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಎಸ್ ಅಕ್ಷರವನ್ನು ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಅಕ್ಷರ ನಿಮ್ಮ ಹೆಸರಿನಲ್ಲಿ ಹೆಚ್ಚು ಬಾರಿ ಬಂದರೆ ಶುಭ ಫಲಗಳು ಹೆಚ್ಚಾಗುತ್ತವೆ. ಯಶಸ್ಸುಗಳು ಕ್ರಮವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳಿಗೆ ಮಹತ್ವ ಸಿಗುತ್ತದೆ. ಇದು ನಿಮ್ಮ ಜೀವನದ ಬೆಳವಣಿಗೆಯ ಸಮಯ. ನೀವು ಗುರಿಯ ಕಡೆ ಗಮನ ಕೊಡಬೇಕು. 2025ರಲ್ಲಿ ನೀವು ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೀರಿ. ಶನಿದೋಷದ ಪರಿಣಾಮದಿಂದ ಸಮಸ್ಯೆಗಳು ಹೆಚ್ಚಾಗಿದ್ದವು. ಹಣದ ಕೊರತೆ ಮತ್ತು ಸಾಲದ ತೊಂದರೆಗಳು ಎದುರಾದವು. ಆರೋಗ್ಯ ಸಮಸ್ಯೆಗಳು ಕಾಡಿದ್ದವು. ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗಿತ್ತು. ಕೆಲವು ಅವಕಾಶಗಳು ಕೈತಪ್ಪಿದ್ದವು. ನಂಬಿದವರು ಸಹ ಮೋಸ ಮಾಡಿದ್ದಿರಬಹುದು. ಜೀವನದಲ್ಲಿ ನಿರಾಶೆ ಉಂಟಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಲಿದೆ. ಈ ಹೊಸ ವರ್ಷ ಹೊಸ ಆಶೆಯನ್ನು ತರುತ್ತದೆ. 2025ರಲ್ಲಿ ಅದೃಷ್ಟ ನಿಮ್ಮ ಜೊತೆ ಇರುತ್ತದೆ. ಹಣದ ಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಆಸ್ತಿ ಮತ್ತು ವಾರಸತ್ವ ಲಾಭ ದೊರಕಬಹುದು. ಹೊಸ ವ್ಯವಹಾರ ಅವಕಾಶಗಳು ಸಿಗಬಹುದು. ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು. ಸಮಾಜದಲ್ಲಿ ಹೆಸರು ಹೆಚ್ಚಾಗುತ್ತದೆ. ಆದರೆ ಆರೋಗ್ಯದ ಕಡೆ ಗಮನ ಅಗತ್ಯ. ವೈರಲ್ ಸೋಂಕುಗಳ ಸಾಧ್ಯತೆ ಇದೆ. ಆಹಾರ ಪದ್ಧತಿಯಲ್ಲಿ ನಿಯಮ ಪಾಲಿಸಬೇಕು. ನಿಯಮಿತ ವ್ಯಾಯಾಮ ಮಾಡಬೇಕು. ನಿಮ್ಮ ಸುತ್ತಲೂ ಶತ್ರುಗಳು ಹೆಚ್ಚು ಇರಬಹುದು. ಯಾರನ್ನೂ ಸುಲಭವಾಗಿ ನಂಬಬೇಡಿ. ನಿಮ್ಮ ನಿರ್ಧಾರಕ್ಕೆ ನೀವು ಪ್ರಾಮುಖ್ಯತೆ ಕೊಡಿ. ಇತರರ ಮಾತು ಕೇಳಿ ತಕ್ಷಣ ನಿರ್ಧಾರ ಮಾಡಬೇಡಿ. ಆತುರದಿಂದ ಸಮಸ್ಯೆಗಳು ಉಂಟಾಗಬಹುದು. ಶಾಂತವಾಗಿ ಯೋಚಿಸಿ ಕ್ರಮ ಕೈಗೊಳ್ಳಿ. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಶಕ್ತಿ. ಪರಿಶ್ರಮ ನಿಮ್ಮನ್ನು ಯಶಸ್ಸಿಗೆ ಕರೆದೊಯ್ಯುತ್ತದೆ. ಸಹನೆ ಕಾಪಾಡಿಕೊಳ್ಳಿ. ಜೀವನದಲ್ಲಿ ದೊಡ್ಡ ಗುರಿ ಇಡಿ. ಎಸ್ ಅಕ್ಷರದವರು ತುಂಬಾ ಪ್ರೀತಿಪಾತ್ರರಾಗಿರುತ್ತಾರೆ. ದೇವರ ಮೇಲೆ ಭಕ್ತಿ ಹೆಚ್ಚಿರುತ್ತದೆ. ಇತರರಿಗೆ ಸಹಾಯ ಮಾಡುವ ಗುಣ ಇರುತ್ತದೆ. ಸ್ನೇಹಪರ ಸ್ವಭಾವ ಹೊಂದಿರುತ್ತಾರೆ. ಮಾತಿನ ಮೂಲಕ ಜನರನ್ನು ಪ್ರೇರೇಪಿಸಬಹುದು. ಆದರೆ ಒಳ್ಳೆಯತನದಿಂದ ನಷ್ಟವೂ ಆಗಬಹುದು. ಕೋಪ ನಿಯಂತ್ರಣ ಮಾಡುವುದು ಅಗತ್ಯ. ಇದು ನಿಮ್ಮ ದೊಡ್ಡ ದುರ್ಬಲತೆ. ನಿಗ್ರಹ ಕಾಪಾಡಿಕೊಳ್ಳಿ. ಇದರಿಂದ ಜೀವನ ಸುಲಭವಾಗುತ್ತದೆ. ಪ್ರತಿ ಶನಿವಾರ ಹನುಮಾನ್ ಚಾಲೀಸಾ ಪಠಿಸುವುದು ಶುಭಕರ. ಪ್ರತಿ ಗುರುವಾರ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ. ಇವು ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗಬಹುದು. ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗಬಹುದು. ಉದ್ಯೋಗದಲ್ಲಿ ಅವಕಾಶಗಳು ಸಿಗಬಹುದು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ನಿಮ್ಮ ಗುರಿಗಳು ಸಾಧನೆಗೊಳ್ಳುತ್ತವೆ. ಆಶಾವಾದಿಯಾಗಿ ಮುಂದುವರಿಯಿರಿ. ನೀವು ತುಂಬಾ ಹಠದ ಸ್ವಭಾವ ಹೊಂದಿರುತ್ತೀರಿ. ಯಾವ ಸವಾಲನ್ನಾದರೂ ಎದುರಿಸಲು ಸಿದ್ಧರಾಗಿರುತ್ತೀರಿ. ತಪ್ಪು ಮಾಡಿದರೆ ತಕ್ಷಣ ಸರಿಪಡಿಸುತ್ತೀರಿ. ಇತರರನ್ನು ಗೌರವಿಸುತ್ತೀರಿ. ಜೀವನ ಸಂಗಾತಿ ಆಯ್ಕೆ ಜಾಗ್ರತೆಯಿಂದ ಮಾಡುತ್ತೀರಿ. ರೊಮ್ಯಾಂಟಿಕ್ ಸ್ವಭಾವವೂ ಇರುತ್ತದೆ. ಕೊಟ್ಟ ಮಾತು ತಪ್ಪುವುದಿಲ್ಲ. ಸಮಸ್ಯೆಯಲ್ಲಿರುವವರಿಗೆ ನೆರವಾಗುತ್ತೀರಿ. ಇದರಿಂದ ಸಮಾಜದಲ್ಲಿ ಗೌರವ ಸಿಗುತ್ತದೆ. ನೀವು ಎಲ್ಲರ ಪ್ರೀತಿಯನ್ನು ಗಳಿಸುತ್ತೀರಿ. ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು. ಪಾದನೋವು ಮತ್ತು ನಿದ್ರಾಹೀನತೆ ಕಾಣಬಹುದು. ಮಾನಸಿಕ ಒತ್ತಡವೂ ಹೆಚ್ಚಾಗಬಹುದು. ವರ್ಷ ಮಧ್ಯದಲ್ಲಿ ಆರೋಗ್ಯ ಸುಧಾರಿಸುತ್ತದೆ. ಜುಲೈ ನಂತರ ಜಾಗ್ರತೆ ಅಗತ್ಯ. ವೈದ್ಯಕೀಯ ಸಲಹೆ ಪಡೆದುಕೊಳ್ಳಿ. ಆಹಾರ ಮತ್ತು ನಿದ್ರೆಗೆ ಗಮನ ಕೊಡಿ. ಧ್ಯಾನ ಮತ್ತು ಯೋಗ ಸಹಾಯ ಮಾಡಬಹುದು. ಮನಸ್ಸನ್ನು ಶಾಂತವಾಗಿರಿಸಿ. ಹೀಗೆ ಮಾಡಿದರೆ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ನೀವು ಕಡಿಮೆ ಸಮಯದಲ್ಲಿ ಯಶಸ್ಸು ಸಾಧಿಸಬಹುದು. ಆರ್ಥಿಕವಾಗಿ ಉತ್ತಮ ಸ್ಥಿತಿ ಪಡೆಯುತ್ತೀರಿ. ವಾರಸತ್ವದಿಂದ ಆಸ್ತಿ ಸಿಗುವ ಸಾಧ್ಯತೆಯಿದೆ. ಸ್ವಂತ ಪ್ರತಿಭೆಯಿಂದ ಹಣ ಗಳಿಸುತ್ತೀರಿ. ಮನದ ಭಾವನೆಗಳನ್ನು ಹಂಚಿಕೊಳ್ಳುವುದು ಮುಖ್ಯ. ಇದರಿಂದ ಡಿಪ್ರೆಷನ್ ಕಡಿಮೆಯಾಗುತ್ತದೆ. ಉನ್ನತ ಗುರಿಗಾಗಿ ಪರಿಶ್ರಮಿಸಿ. ಯಾರನ್ನೂ ಮೋಸ ಮಾಡಬೇಡಿ. ಜೀವನದಲ್ಲಿ ಪ್ರಗತಿ ಖಚಿತ.
ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.